ಇಸ್ರೇಲ್ ಅಮೆರಿಕ ಇರಾನ್ ಯುದ್ಧ ಮುಂದುವರಿದ ಹಿನ್ನೆಲೆ ಅಮೆರಿಕಕ್ಕೆ ಭೇಟಿ ನೀಡುವ ನ್ಯಾಟೋ ಪ್ರಧಾನ ಕಾರ್ಯದರ್ಶಿ ಏಪ್ರಿಲ್ 8ರಿಂದ 12ರವರೆಗೆ ಮಾರ್ಕ್ ರುಟ್ಟೆ ಅಮೆರಿಕ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಮೊನ್ನೆಯಷ್ಟೇ ನೋಡ್ತಾ ಇದ್ವಿ, ಟ್ರಂಪ್ ಭಾರಿನೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಇದೇ ನ್ಯಾಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದೀಗ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತು ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಲಿದೆ. ನ್ಯಾಟೋ ವಿರುದ್ಧ ಒಂದು ಕಡೆ ಇತ್ತೀಚೆಗಷ್ಟೇ ಟ್ರಂಪ್ ಹರಿಹಾಯ್ದಿದ್ರು. ಯಾಕಂತ ಹೇಳಿದ್ರೆ ನ್ಯಾಟೋ ತುಂಬಾ ಕೆಟ್ಟ ಮಿತ್ರ ರಾಷ್ಟ್ರಗಳು, ಅವರು ಕೇವಲ ಕಾಗದದ ಮೇಲಿನ ಹುಲಿಗಳಷ್ಟೇ ಅಂತ ಟೀಕೆ ಮಾಡಿದ್ರು. ಈಗ ನ್ಯಾಟೋ ನಮ್ಮನ್ನ ತುಂಬಾ ಕೆಟ್ಟದಾಗಿ ನಡೆಸ್ಕೊಂಡಿದೆ ಮತ್ತು ನೀವು ಅದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. ಯಾಕಂದ್ರೆ ನಮಗೆ ಭವಿಷ್ಯದಲ್ಲಿ ಎಂದಾದ್ರೂ ಅವರ ಅಗತ್ಯವಿದ್ರೆ ಮತ್ತೆ ನಮ್ಮನ್ನ ಕೆಟ್ಟದಾಗಿ ನಡೆಸ್ಕೊಳ್ತಾರೆ, ಅಲ್ಲದೆ ನಮ್ಗೆ ಯಾವುದಾದ್ರೂ ದೊಡ್ಡ ಅವಶ್ಯಕತೆ ಇದ್ದಾಗ ಅಲ್ಲಿರೋದಿಲ್ಲ ಅಂತ ಎಚ್ಚರಿಸಿದ್ರು. ಟ್ರಂಪ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರಿದ್ರು, ಹರಿಹಾಯ್ದಿದ್ರು. ಇದೀಗ ಇಸ್ರೇಲ್ ಅಮೆರಿಕ ಇರಾನ್ ಯುದ್ಧ ನಡೀತಾ ಇದೆಯಲ್ಲ, ಇದು ಇನ್ನಷ್ಟು ಮುಂದುವರಿತಾ ಇರುವಂತಹ ಹಿನ್ನೆಲೆ ಇದೀಗ ಅಮೆರಿಕಕ್ಕೆ ಭೇಟಿ ನೀಡಲಿದ್ದಾರೆ ನ್ಯಾಟೋ ಪ್ರಧಾನ ಕಾರ್ಯದರ್ಶಿ. ಅದರಲ್ಲೂ ಕೂಡ ಏಪ್ರಿಲ್ 8ರಿಂದ 12ರವರೆಗೆ ಮಾರ್ಕ್ ರುಟ್ಟೆ ಅಮೆರಿಕ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ಇದು ನ್ಯಾಟೋ ಪ್ರಧಾನ ಕಾರ್ಯದರ್ಶಿ ಈಗ ಏಪ್ರಿಲ್ 8ರಿಂದ 12ನೇ ತಾರೀಕುವರೆಗೆ ಮಾರ್ಕ್ ರುಟ್ಟೆ ಅಮೆರಿಕ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತು ಅಧಿಕಾರಿಗಳ ಜೊತೆಗೆ ಸಭೆಯನ್ನ ನಡೆಸಲಿದ್ದಾರೆ. ಈ ಸಭೆ ಬಹಳಷ್ಟು ಮಹತ್ವವನ್ನು ಪಡೆದುಕೊಳ್ಳಬಹುದು. ಯಾಕಂತ ಹೇಳಿದ್ರೆ ನ್ಯಾಟೋ ಮಿತ್ರ ರಾಷ್ಟ್ರಗಳ ಬಗ್ಗೆ ಹಲವಾರು ಟೀಕಾ ಟಿಪ್ಪಣಿಗಳ ಜೊತೆಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಟ್ರಂಪ್ ಬೆದರಿಕೆಗೆ ಏನಾದರೂ ಬಂದಿದ್ದಾರಾ ಗೊತ್ತಿಲ್ಲ. ಸದ್ಯಕ್ಕೆ ಈಗ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತು ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಲಿದ್ದಾರೆ. ಇಸ್ರೇಲ್ ಅಮೆರಿಕ ಇರಾನ್ ಯುದ್ಧದ ಮತ್ತಷ್ಟು ಮುಂದುವರಿತಾ ಇರುವಂತಹ ಪರಿಣಾಮ ಇದೀಗ ಅಮೆರಿಕಕ್ಕೆ ನ್ಯಾಟೋ ಪ್ರಧಾನ ಕಾರ್ಯದರ್ಶಿ ಭೇಟಿಯನ್ನು ಕೊಡಲಿದ್ದಾರೆ. ಇದೇ ಏಪ್ರಿಲ್ 8ರಿಂದ 12ರವರೆಗೆ ಮಾರ್ಕ್ ರುಟ್ಟೆ ಅಮೆರಿಕ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ಇದೀಗ ಅಧಿಕಾರಿಗಳ ಜೊತೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹಾಗೂ ಒಂದಷ್ಟು ಅಧಿಕಾರಿಗಳ ಜೊತೆಗೆ ಸಭೆಯನ್ನು ಕೂಡ ನಡೆಸಲಿದ್ದಾರೆ.